ಬನ್ನೇರುಘಟ್ಟ ಭಾಗದಿಂದ ಐಟಿ ಬಿಟಿ ಟೆಕ್ ಪಾರ್ಕ್ಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಪಿಂಕ್ ಲೈನ್ ಮೆಟ್ರೋ ಮಾರ್ಗ ಬರೋಬ್ಬರಿ 16,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧವಾಗ್ತಾ ಇರತಕ್ಕಂಥ ಮಾರ್ಗ ಇದು. ಸದ್ಯ ಈ ಮಾರ್ಗದ ಬಗ್ಗೆ ಮೆಟ್ರೋ ಒಂದು ಗುಡ್ ನ್ಯೂಸ್ ಜೊತೆಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಕೊಟ್ಟಿದೆ. ಏನದು ಗುಡ್ ನ್ಯೂಸ್ ಅಂಡ್ ಬ್ಯಾಡ್ ನ್ಯೂಸ್ ಅಂತ ನೀವೇ ನೋಡಿ. ಪಿಂಕ್ ಲೈನ್ ಬಗ್ಗೆ ಮೆಟ್ರೋ ಬಿಗ್ ಅಪ್ಡೇಟ್. ಒಂದು ಗುಡ್ ನ್ಯೂಸ್, ಇನ್ನೊಂದು ಬ್ಯಾಡ್ ನ್ಯೂಸ್. ಕಾಳೇನ ಅಗ್ರಹಾರ ಟು ನಾಗವಾರ ಮಾರ್ಗವಾಗಿ ಸಿದ್ಧವಾಗುತ್ತಿರೋ ಮೆಟ್ರೋ ಪಿಂಕ್ ಲೈನ್ ಬಗ್ಗೆ ಬಿಎಂಆರ್ಸಿಎಲ್ ಪ್ರಮುಖ ಸುದ್ದಿವೊಂದನ್ನ ಕೊಟ್ಟಿದೆ. ನಗರದ ಬಹುನಿರೀಕ್ಷಿತ ಕಾಯುವಿಕೆ ಮೆಟ್ರೋ ಮಾರ್ಗ ಪೈಕಿ ಈ ಮಾರ್ಗ ಕೂಡ ಒಂದು. ಒಟ್ಟು 18 ಮೆಟ್ರೋ ಸ್ಟೇಷನ್ ಬರುವ ಈ ಮಾರ್ಗವನ್ನ ಬಿಎಂಆರ್ಸಿಎಲ್ ಇದೇ ವರ್ಷಾಂತ್ಯಕ್ಕೆ ಸಂಚಾರ ಮುಕ್ತಗೊಳಿಸುವ ತಯಾರಿ ಆರಂಭಿಸಿದ್ದು, ಇದರ ಜೊತೆಗೆ ಮತ್ತೊಂದು ಬ್ಯಾಡ್ ನ್ಯೂಸ್ ಬಗ್ಗೆಯೂ ಮಾಹಿತಿ ನೀಡಿದೆ. ಹೌದು, ಈ ಮಾರ್ಗ ಇದೇ ಡಿಸೆಂಬರ್ನಲ್ಲಿ ಸಂಚಾರ ಮುಕ್ತ ಆಗಲಿದೆ. ಆದ್ರೆ 18 ನಿಲ್ದಾಣ ಪೈಕಿ ಓಪನ್ ಆಗೋದು 6 ಮೆಟ್ರೋ ಸ್ಟೇಷನ್ ಮಾತ್ರ. ಈ 6 ನಿಲ್ದಾಣಗಳ ಮಧ್ಯೆ ಮಾತ್ರ ಡ್ರೈವರ್ಲೆಸ್ ರೈಲು ಸಂಚಾರ ಮಾಡಲಿದ್ದು, ಉಳಿದ 12 ನಿಲ್ದಾಣಗಳು ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ ಕಾರಣ ಸಂಪೂರ್ಣ ಕಾಮಗಾರಿ ಮುಕ್ತಾಯಕ್ಕೆ ಇನ್ನೂ 1 ವರ್ಷ ಸಮಯ ಬೇಕಾಗಬಹುದು. ಇದೇ ಕಾರಣಕ್ಕೆ ಮುಂದಿನ ವರ್ಷ ಡಿಸೆಂಬರ್ ವೇಳೆ ಉಳಿದ 12 ನಿಲ್ದಾಣಗಳು ಉದ್ಘಾಟನೆಯಾಗಲಿವೆ. ಕಾಳೇನ ಅಗ್ರಹಾರ ಟು ನಾಗವಾರ ನಡುವೆ 21.25 ಕಿಲೋಮೀಟರ್ ವಿಸ್ತೀರ್ಣವಿದ್ದು, ಒಟ್ಟು 18 ಮೆಟ್ರೋ ಸ್ಟೇಷನ್ಗಳಿವೆ. ಅದರಲ್ಲಿ 6 ಎಲಿವೇಟೆಡ್ ಸ್ಟೇಷನ್ಗಳು, 12 ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳು ಇದಾವೆ. ಇದರಲ್ಲಿ ಸುಮಾರು 7.3 ಕಿಲೋಮೀಟರ್ಸ್ 6 ಸ್ಟೇಷನ್ ಅದು ಎಲಿವೇಟೆಡ್ ಅಲ್ಲಿದೆ. ಬಾಕಿದು ಉಳಿದಿದ್ದು 13.5 ಪ್ಲಸ್ 12 ಸ್ಟೇಷನ್ ಅದು ಅಂಡರ್ಗ್ರೌಂಡ್. ಇವಾಗ ಅಂಡರ್ಗ್ರೌಂಡ್ ಅಲ್ಲಿ ನಿಮ್ಗೆಲ್ಲ ಗೊತ್ತಿರೋಂಗೆ ಟನಲಿಂಗ್ ಮಾತ್ರ ಆಗಿರೋದು, ಬಾಕಿ ಸ್ಟೇಷನ್ಗಳೆಲ್ಲ ಇವಾಗ ಕೆಲಸ ನಡೀತಾ ಇದೆ. ಬಟ್ ಇವಾಗ ನಾವು ನೋಡಿರೋ ಪ್ರಕಾರ ನಮ್ಮ ಎಲಿವೇಟೆಡ್ ಸ್ಟೇಷನ್ ಏನಿದೆ, 6 ಸ್ಟೇಷನ್, ಅದು ಕೂಡ ಸಿವಿಲ್ ಕಾಮಗಾರಿ ಒಂಥರ ಕೊನೆ ಬರುವಂತ ಒಂದು ಹಂತದಲ್ಲಿದೆ. ಪ್ಲಸ್ ಅದೆಲ್ಲ ನಮಗೆ ಬೇಕಾಗಿರುವಂಥ ಡಿಪೋನು ಕೂಡ ಅದಕ್ಕೆ ಸಂಬಂಧಪಟ್ಟಿದೆ, ಅದು ಕೂಡ ಕೆಲಸ ನಡೀತಿದೆ. ಅದು ಕೂಡ ಇನ್ನೊಂದು 2 ತಿಂಗಳಲ್ಲಿ ಅದು ಕೂಡ ಕಂಪ್ಲೀಟ್ ಆಗುವಂತ ಸಾಧ್ಯತೆ. ಇನ್ನು ಮೊದಲ ಹಂತದಲ್ಲಿ ಕಾಳೇನ ಅಗ್ರಹಾರ ಟು ಸ್ವಾಗತ್ ಕ್ರಾಸ್ ವರೆಗೆ ಎಲಿವೇಟೆಡ್ ಮೆಟ್ರೋ ಸ್ಟೇಷನ್ಗಳಿದ್ದು, ಆ ಸ್ಟೇಷನ್ಗಳ ಕೆಲಸ ಈಗಾಗಲೇ ಮುಗಿಯುವ ಹಂತದಲ್ಲಿದ್ದು, ಈ ಹಿನ್ನೆಲೆ ಮೊದಲ ಹಂತದಲ್ಲಿ ಈ ಸ್ಟೇಷನ್ಗಳಿಗೆ ಡ್ರೈವರ್ಲೆಸ್ ರೈಲುಗಳನ್ನು ಓಡಿಸಲು ಬಿಎಂಆರ್ಸಿಎಲ್ ಸಿದ್ಧತೆ ಮಾಡಿಕೊಂಡಿದೆ. ಸ್ವಾಗತ್ ಕ್ರಾಸ್ ಟು ನಾಗವಾರ 12 ಅಂಡರ್ ಗ್ರೌಂಡ್ ಸ್ಟೇಷನ್ಗಳಿದ್ದು, ಅದರ ಕಾಮಗಾರಿ ಇನ್ನೂ ನಡೆಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ 12 ಅಂಡರ್ ಗ್ರೌಂಡ್ ಮೆಟ್ರೋ ಸ್ಟೇಷನ್ಗಳಿಗೆ ಬರೋ ವರ್ಷ ಡಿಸೆಂಬರ್ ಮೆಟ್ರೋ ರೈಲುಗಳು ಸಂಚಾರ ಮಾಡಲಿದೆಯಂತೆ. ಈಗಾಗಲೇ ಈ ಮಾರ್ಗಕ್ಕಾಗಿ ಬೆಮೂಲ್ನಲ್ಲಿ 12 ಡ್ರೈವರ್ಲೆಸ್ ರೈಲುಗಳು ಸಿದ್ಧವಾಗ್ತಿದ್ದು, ಮೊದಲ ರೈಲು ಇದೇ ಸೆಪ್ಟೆಂಬರ್ಗೆ ಬರಲಿದೆ. ಪ್ರತಿ ತಿಂಗಳು 2 ಡ್ರೈವರ್ಲೆಸ್ ರೈಲುಗಳು ಬರಲಿದೆಯಂತೆ. ಸುಮಾರು ತಾಂತ್ರಿಕ ಪರೀಕ್ಷೆ ಮಾಡಬೇಕಾಗತ್ತೆ, ಸಿಗ್ನಲಿಂಗ್ ಜೊತೆ ಮಾಡಬೇಕಾಗತ್ತೆ, ಟೆಲಿಕಮ್ಯುನಿಕೇಶನ್ ಜೊತೆ ಮಾಡಬೇಕಾಗತ್ತೆ, ಪವರ್ ಸಪ್ಲೈ ಜೊತೆ ಮಾಡಬೇಕಾಗತ್ತೆ. ಸೊ ಇದೆಲ್ಲ ನಾವು ಮಾಡಬೇಕಾದ್ರೆ ನಮಗೆ ಟ್ರೈನ್ದು ಕೂಡ ನಾವು ತಾಂತ್ರಿಕ ಅನುಮೋದನೆ ಪಡಿಬೇಕು. ಯಾಕಂದ್ರೆ ಇದು ಹೊಸ ರೂಲ್ಸ್, ಟ್ರೈನ್ ಸೆಟ್ ಆಗಿದೆ. ಸೊ ಇವೆಲ್ಲ ನಾವು ಸದ್ಯದಲ್ಲಿ ನಾವು ಸೆಪ್ಟೆಂಬರಲ್ಲಿ ಬಂದರೆ ಅದಕ್ಕೆ ಬೇಕಾಗಿರುವಂಥ ಸಮಯಗಳನ್ನ ನಾವೇನು ಹಾಕ್ಕೊಂಡಿದ್ದೀವಿ, ಅದ್ರ ಪ್ರಕಾರ ನಾವು ಡಿಸೆಂಬರ್ ಅಂತ್ಯಕ್ಕೆ ಇವೆಲ್ಲ ಮುಗಿಯುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಈ ವರ್ಷ ಪಿಂಕ್ ಲೈನ್ ಮೆಟ್ರೋದ 6 ಮೆಟ್ರೋ ಸ್ಟೇಷನ್ಗಳಿಗೆ ಡ್ರೈವರ್ಲೆಸ್ ರೈಲುಗಳು ಸಂಚಾರ ಮಾಡಲಿದ್ದು, ಸಂಪೂರ್ಣ ಮಾರ್ಗಕ್ಕೆ ಇನ್ನೂ 1.5 ವರ್ಷ ಕಾಯಲೇಬೇಕು. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.